ಕಾಲೇಜು ಬಿಟ್ಟಿದೆ ತಡ, ಅಣ್ಣನವರೆಲ್ಲ ಲೂಡಾಟ ಆಡ್ತಿದ್ರು. ಹಲೋ ಗೈಸ್, ನಂಗೆ ಯಾರು ಬಿದ್ದಿದೆ ಸಬ್ಸ್ಕ್ರೈಬ್ ಅದನ್ನು ನಾನು ಈಗ ಫುಲ್ ಜ್ಯೂಸ್ ಕಲಿ. ಥ್ಯಾಂಕ್ ಯು ಗೈಸ್, ಬಾಯ್. ಥ್ಯಾಂಕ್ ಯು. ಜ್ಯೂಸ್ ಕುಡಿತೀಯಾ? ನಾನು ಜ್ಯೂಸ್ ಕುಡಿದನು ಡಾಗಿಶ್ ಭಯ ನೋಡ್ತಿದ್ರು. ಜ್ಯೂಸ್ ಕುಡಿದು ರಿಟರ್ನ್ ಬರುವಾಗ ನಂಗೆ ನನ್ನ ಜೂನಿಯರ್ಸ್ ಕಣ್ಣಿಗೆ ಬಿದ್ರು. ನಾನು ಸುಮ್ಮನೆ ಇರ್ತೀನ, ಅವ್ರದ್ದು ಒಂದಿರ್ಲಿ ಅಂತ ವಿಡಿಯೋ ಮಾಡ್ಕೊಂಡೆ. ಏನೇ ಡಯಟ್ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಹೋಟೆಲ್ ನೋಡಿದ ತಕ್ಷಣ ಕಾಲು ಆಚೆ ಕಡೆ ಹೋಗಿಯೇ ಹೋಗುತ್ತೆ. ನಾನು ವಿಡಿಯೋ ತೆಗೆದು ನೋಡಿ ನನ್ನ ಫ್ರೆಂಡ್ ಕ್ಯೂಟ್ ಆಗಿ ಪೋಸ್ ಕೊಡ್ತಿದ್ರು. A few moments later. ಸ್ವಲ್ಪ ಹೊತ್ತಾದ್ಮೇಲೆ ನಾವು ಆರ್ಡರ್ ಮಾಡಿದ್ದ ಫುಡ್ ಸಹ ಬಂತು. ನಾವು ಫುಲ್ ಹ್ಯಾಪಿಯಲ್ಲಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಫುಲ್ ಬ್ಯಾಟಿಂಗ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಬಂದ ನಿಂತ ತಕ್ಷಣ ಬಸ್ಸ ಬಂತು. ಮೈ ಗಾಡ್. 1 hour later. ಬಸ್ಸಿಂದ ಸೀದಾ ಇಳಿದು ಶಶಿಗೆ ಹತ್ರ ಬಂದೆ. ಅಲ್ಲಿ ನೋಡಿದ್ರೆ ಒಂದು ಬೆಕ್ಕು ಸಿಕ್ತು. ಅವರನ್ನು ಕನ್ವಿನ್ಸ್ ಮಾಡಿ ಕ್ಯಾಮರಾವನ್ನು ನೋಡ್ಲಿಕ್ಕೆ ಹೇಳಿದ್ರೆ ಅವರು ಎಲ್ಲೆಲ್ಲೋ ನೋಡ್ತಿದ್ದಾರೆ. An eternity later. ಕಾದು ಸುಸ್ತಾಗಿ ಕೊನೆಗೂ ಈ ಮಹಾನ್ ವ್ಯಕ್ತಿ ಬಂದ್ರು. ಎಷ್ಟು ತಿಂದ್ರು ಹಸಿ ಹೋಗಲ್ಲ. ಅಲ್ಲಿ ಒಂದು ಪ್ಲೇಟ್ ಗೋಲ್ಗಪ್ಪ ತಿಂದ ಖಾರವನ್ನು ತಡ್ಕೊಳಕಾಗದೆ ನಾನೊಂದು ಟೀ ಆರ್ಡರ್ ಮಾಡಿದ್ದೆ. ನನ್ನ ಅಕ್ಕನಿಗೆ ಟೀ ಬೇಡ ಅಂತ ಹೇಳಿ ಅವರೊಂದು ಜ್ಯೂಸ್ ಆರ್ಡರ್ ಮಾಡ್ಕೊಂಡ್ರು. ಏನೇ ಇದ್ರು ಈ ಟೀ ಕುಡಿ ಫೀಲ್ ತರ ಯಾವ್ದು ಸಹ ಬರಲ್ಲ. ಇವರಿಗೆ ತಿಂದಿದ್ದು ಸಾಕಾಗಿಲ್ಲ ಅಂತ ಹೇಳಿ ಮಣ್ಣು ತಿನ್ನಕ್ ಹೋಗ್ತಿದ್ದಾರೆ. ಬ್ಯಾಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಅಕ್ಕ ಮನೆಗೆ ಹೋಗ್ತಿರುವಾಗ ನನ್ನ ತಮ್ಮ ಬಂದ. 3 ವರ್ಷ ಮಾತಾಡ್ಕೊಂಡು ತರಲೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ನಮ್ಮ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಅಕ್ಕನ ಮನೆಗೆ ಬಂದು ನೋಡಿದ್ರೆ ನನ್ನ ವಿಡಿಯೋನ ಅವ್ರು ಟಿವಿಯಲ್ಲಿ ನೋಡ್ತಾ ಇದ್ರು. ನನ್ನ ವಿಡಿಯೋನ ನಾನೇ ನೋಡ್ದು ಒಂಥರ ಜಾಲಿನೇ. ಸೊ ಇವತ್ತಿನ ಡೇ ನನಗೆ ತುಂಬಾ ಜಾಲಿಯಾಗಿ ಹೋಯ್ತು. ಸೊ ಎಲ್ರು ಸೇಫ್ ಆಗಿರಿ, ಹ್ಯಾಪಿ ಆಗಿರಿ ಅಂಡ್ ಲವ್ ಯು ಆಲ್. ಸಿ ಯು, ಬಾಯ್.